ಮುರಳಿ ಒಳಗೇರನಹಳ್ಳಿ ರೋಜಾನಹಳ್ಳಿ ಮುರಳಿ. ಕ್ಯಾಮರಾಮನ್ ಕೈ ಚಳಕದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟದ ನೇರ ಕ್ಯಾಮರಾಮನ್ ಆಗಿ ಕಾಯಕದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಧೋನಿ ಸಾರಥ್ಯ ಒಂದು ಪಂದ್ಯಾಕೂಟ ಶಮೀರ್ ಮತ್ತು ನದೀಮ್ ಅಖ್ತರ್ ಅವರ ಒಂದು ಸಹಕಾರದೊಂದಿಗೆ ಅವರಿಗೆ ಮತ್ತೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. 6 ಓವರ್ಗಳ ಪಂದ್ಯ, 7 ಓವರ್ಗಳ ಪವರ್ ಪ್ಲೇ ಇರ್ತದೆ. 2+2 1+1. ಪ್ಲೇಯಿಂಗ್ 11 ಕೊಡಿ. ಸ್ಟಾರ್ ವರ್ಟೆಕ್ಸ್ ವರ್ಸಸ್ SCS ಕ್ರಿಕೆಟರ್ಸ್ ಪ್ಲೇಯಿಂಗ್ 11 ಕೊಡಿ. ಅಂಪೈರ್ ಪ್ಲೇಯಿಂಗ್ 11 ಕೊಟ್ಟಿದ್ದಾರ, ಗಮನಿಸಿಕೊಳ್ಳಿ. ಪ್ಲೇಯಿಂಗ್ 11 ತಗೊಳ್ಳಿ. SCS ಕ್ರಿಕೆಟರ್ಸ್ ವರ್ಸಸ್ ಪ್ಲೇಯಿಂಗ್ 11 ಇದೆ ಅಂತೆ. 12th ಮ್ಯಾನ್ ಬಂದ್ರೆ ಸಾಕು. ಪ್ಲೇಯಿಂಗ್ 11 ಕೊಡಿ. ಸ್ಟಾರ್ ವರ್ಟೆಕ್ಸ್ ಪ್ಲೇಯಿಂಗ್ 11 12th ಮ್ಯಾನ್ ಬಂದು ಅವರ 11 ಜನ ಆಟಗಾರರ ಹೆಸರನ್ನು ಕೊಡಬೇಕು. ಪ್ಲೇಯಿಂಗ್ 11 ಕೊಡಿ. ಸ್ಟಾರ್ ವರ್ಟೆಕ್ಸ್ ಹಲೋ ಗೆದ್ದರೆ ಮುಂದೆ ಹೋಗುತ್ತೆ, ಇಲ್ಲ ಅಂದ್ರೆ ಕಡಿಮೆ ಅಂತರದಲ್ಲಿ ಸೋತರೂ ಸಹ ಮುಂದೆ ಹೋಗುವ ಲಕ್ಷಣಗಳಿವೆ. ಗಮನದಲ್ಲಿರಲಿ. ತಂಡದ ನಾಯಕ ಶ್ರೀನಾಥ್ ಅವರಿಗೆ ತಂಡ ಸೋತರೂ ಸಹ ರನ್ ರೇಟ್ ಮೈನಸ್ ಆಗಬಾರ್ದು. ರನ್ ರೇಟ್ ಮೈನಸ್ ಆದ್ರೆ ನೀವು ಎಲಿಮಿನೇಟರ್ ಆಗ್ತೀರಾ. ಸರ್ ಹಲೋ ಸರ್, ಪ್ಲೇಯಿಂಗ್ 11 ತಗೊಳ್ಳಿ ಇಲ್ಲಿ. ಹಲೋ. ಹಾಗೆ ಕರ್ನಾಟಕ ಚಲನಚಿತ್ರೋದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡ್ತಕ್ಕಂಥ ಒಂದು KGF ಯಶ್ ಅವರೊಂದಿಗೆ ಬಹಳಷ್ಟು ಆಕ್ಟರ್ಗಳು ಇಲ್ಲಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. KGF ನ ಕೆಲವೊಂದು ಹುದ್ದೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಜೂನಿಯರ್ ಆಕ್ಟರ್ಸ್ ಗಳೆಲ್ಲ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯ ಸ್ವಾಗತಿಸ್ತಾ ಇದ್ದೇವೆ. ಲೋಕೇಶ್ ಪಂದ್ಯ ಮುಂದುವರಿಸಿಕೊಳ್ಳಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. 6 ಓವರ್ಗಳ ಪಂದ್ಯ. ಸ್ಟಾರ್ ವರ್ಟೆಕ್ಸ್ ಮತ್ತು SAS ಕ್ರಿಕೆಟರ್ಸ್. ಲೋಕಲ್ ಬಾಯ್ ಸೂರಿ ಅವರಿಂದ ಮೊದಲನೇ ಓವರ್ ಬೌಲ್ ಮಾಡಲು ಬಂದಿದ್ದಾರೆ. ಸೂರಿ ಅತ್ಯುತ್ತಮ ಮೇಡಿನ್ ಓವರ್ ದಾಖಲಿಸಿದ್ರು ನಿನ್ನೆಯ ಪಂದ್ಯದಲ್ಲಿ. ಕಾದ್ ನೋಡ್ಬೇಕು ಇವತ್ತು ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ. ಅದೇ ರೀತಿ ಸ್ಟ್ರೈಕ್ ವಿಭಾಗದಲ್ಲಿ ವಿನೋ SLCC ಪರವಾಗಿ ಆಡುತ್ತಿರುವ ಏಕಮಾತ್ರ ಲೋಕಲ್ ಆಟಗಾರ ವಿನೋದ್, ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕೃಷ್ಣಮೂರ್ತಿ ಐಕಾನ್ ಆಟಗಾರ. ಇದುವರೆಗೆ ಅವರ ಪ್ರದರ್ಶನ ಕಂಡಿಲ್ಲ. ಕಾದ್ ನೋಡೋಣ ಈ ಪಂದ್ಯದಲ್ಲಿ ಏನಾಗುತ್ತೆ ಅಂತ. ಸೂರಿ ಟು ವಿನೋ. ಎತ್ತಿ ಬಾರ್ ಅಗಲವಾದ ಎಸೆತ. ಅಂಪೈರ್ ಮದನ್ ಅವರಿಂದ ಮನರಂಜನೆ ಕ್ರೀಡಾಭಿಮಾನಿಗಳಿಗೆ. ಹೊರಭಾಗದಲ್ಲಿ ಅದೇ ರೀತಿಯ ಹಸ್ತ ಶೈಲಿಯ ಬದಲಾವಣೆಯನ್ನು ಕಾಣ್ತಕ್ಕಂಥ ಗೋಪಾಲ್ ಎರ್ರಾಬಿರ್ರಿ ನಟ, ಖಳನಟ. ವಿನೋದ್ಗೆ ಸದ್ದ ಚೆಂಡು. ಹಿಂದಿನ ಪಂದ್ಯಾಟದಲ್ಲಿ 36ರ ಚೇಸಿಂಗ್ ಟಾರ್ಗೆಟ್ ಅನ್ನ ಕಳ್ಕೊಂಡಂತ ಒಂದು ತಂಡ. ಆ ನಿಟ್ಟಲ್ಲಿ ಈಗ ಲೆಕ್ಕಾಚಾರ ಮಾಡಿ ಆಟವನ್ನ ಮುಂದುವರಿಸಲೇಬೇಕಾಗಿದೆ. ಮೊದಲ ಚೆಂಡು ವೈಡ್ ಬಾಲ್, ಎರಡನೇ ಚೆಂಡು ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ಸುಂದರತೆ ಒಂದು ಹೊಡೆತ, ಮಿಡ್ ವಿಕೆಟ್ ಸೀಮಾರ ಕ್ಯಾಂಚಲ್ಲಿ. ಎರಡನೇ ಓಟ ಮಾಡುವ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಜೊತೆ ಆಟಗಳು ಬರ್ತಾ ಇದೆ. ಜಿಂಕೆ ಮರಿಯ ಓಟ, ಎರಡನೇ ಓಟಗಳು ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 3 ಓಟಗಳು. ವಿನು ಇರುವಷ್ಟು ಕಾಲ ಎದುರಾಳಿ ತಂಡಗಳಿಗೆ ಸಮಸ್ಯೆ ಒಡ್ಡತಕ್ಕಂಥ ಆಟಗಾರ. ಈಗಾಗಲೇ ಬಹಳಷ್ಟು ಪಂದ್ಯಾಟದಲ್ಲಿ ರಾಜ್ಯದ ಶ್ರೇಷ್ಠ ಆಟಗಾರರಿಗೆಲ್ಲ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿದಂತ ಈ ಭಾಗದ ಜನಪ್ರಿಯ ಆಟಗಾರ ವಿನೋದ್. ಮತ್ತೆ ಪೊಲ್ಟಸಾಗಿ ಬೀಳ್ತಾ ಇತ್ತು. ಆ ನಿಟ್ಟಿನಲ್ಲಿ ಡೈವಿಂಗ್ ಕ್ಯಾಚ್. ಥರ್ಡ್ ಅಂಪೈರ್ ಡಿಸಿಷನ್ಗೆ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಕ್ಯಾಚ್ ಕೈ ಸೇರಿತ್ತು. ಸ್ವಲ್ಪ ಮಟ್ಟಿಗೆ ಅದ್ಯಾವ ತೀರ್ಪು ಬರ್ತಾರೆ ನೋಡಬೇಕಾಗಿದೆ.
ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ನವೀನ್ ಅವರೇ ಕ್ಯಾಚ್ ಪಡ್ಕೊಂಡಿದ್ದಾರೆ, ಉತ್ತಮವಾದ ಕ್ಯಾಚ್. ಒಂದೆಡೆ ರೆಡ್ ಸಿಗ್ನಲ್ ಬಂದ್ರೆ ವಿನೋದ್ ಔಟ್ ಆಗ್ತಾರೆ, ಗ್ರೀನ್ ಸಿಗ್ನಲ್ ಬಂದ್ರೆ ಈಗಾಗಲೇ ಸುರಕ್ಷಿತವಾಗಿ ತಾಣವನ್ನು ಇಂದಿನ ತೆಗೆದುತ್ತಾರೆ. ಈ ಟೂರ್ನಿಗೆ ಊಟದ ವ್ಯವಸ್ಥೆ ಮಾಡಿದಂತಹ KVS ಶ್ರೀನನ್ ಅವರು ಬಂದಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಎಲ್ಲ DPL ಆಟಗಾರರು ವಿನಂತಿಸ್ತಾ ಇದ್ದಾರೆ. ಶ್ರೀನಣ್ಣನವರು ವೇದಿಕೆಯನ್ನು ಅಲಂಕರಿಸಬೇಕು. ದಾನಗಳಲ್ಲೆಲ್ಲ ಶ್ರೇಷ್ಠ ದಾನ ಇದೆ ಅಂತೆ. ಅದರಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಅನ್ನದಾನವನ್ನು ಕೊಟ್ಟು ನಮ್ಮನ್ನ ಗೌರವಿಸಿದಂತವರು. ನೇತಾಜಿ ತಂಡದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಸುದರ್ಶನ್ ಅವರು ಆಯ್ಕೆಗೊಂಡಿದ್ದಾರೆ. ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಒಲಿದಿದೆ, ಅವರು ಬಂದು ಸ್ವೀಕಾರ ಮಾಡಬೇಕೆಂದು ಅವರಲ್ಲಿ ವಿನಂತಿ. ನೇತಾಜಿ ತಂಡದ ಪರವಾಗಿ ಸುದರ್ಶನ್ ಪಂದ್ಯ ಪುರುಷೋತ್ತಮ. ಥರ್ಡ್ ಅಂಪೈರ್ ಚೆಕ್ ಮಾಡ್ತಾ ಇದ್ದಾರೆ. ಓಂಕಾರ್ ಪಟೇಲ್ ಹಲೋ, ಹಿಂದಿನ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೇತಾಜಿ ಕ್ರಿಕೆಟರ್ಸ್ನ ಸುದರ್ಶನ್ ಅವರು ವೇದಿಕೆ ಬಂದು ಪಡ್ಕೊಳ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನೇತಾಜಿ ಕ್ರಿಕೆಟರ್ಸ್ನ ಸುದರ್ಶನ್ ಕ್ಷಿಪ್ರಗತಿಯಲ್ಲಿ ವೇದಿಕೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿಂದಿನ ಪಂದ್ಯ ಶ್ರೇಷ್ಠ ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ವಿನೋದ್ ಔಟ್. ಮೊದಲ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನು ಕೂಡ ಈ ಹಂತದಲ್ಲಿ ಸ್ಟಾರ್ ವರ್ಟಿಕ್ಸ್ ಪಡ್ಕೊಳ್ತಾ ಇದ್ದಾರೆ. ಟಾಸ್ ಜಯವನ್ನ ಕಾಣ್ತಕ್ಕಂಥ SAS ಆರಂಭಿಕ ಬಿರುಸಿನ ಹೊಡೆತ ವಿನೋದ್ ಅವರನ್ನು ಕಳ್ಕೊಳ್ತಾ ಇದೆ. ಧೋನಿ ಪ್ರೀಮಿಯರ್ ಲೀಗ್ ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಸುದರ್ಶನ್ ನೇತಾಜಿ ವರ್ಸಸ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡ ನಡೆದ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದಂತಹ ಸುದರ್ಶನ್ ಅವರಿಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನಮ್ಮ ಊರಿನ KVS ಶ್ರೀನಣ್ಣನವರು ಬೆಡಲ್ ಹಾಕೋದ್ರ ಮೂಲಕ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಸುದರ್ಶನ್ ಹಿಂದಿನ ಮ್ಯಾನ್ ಆಫ್ ದಿ ಮ್ಯಾಚ್ ಸುದರ್ಶನ್ ಅವರು ಹಲೋ ಡಿಜೆ ಬೌಂಡ್ರಿ ಸಿಕ್ಸರ್ ಮತ್ತು ವಿಕೆಟ್ ಹೋದ್ರೆ ಮಾತ್ರ ನಿಮ್ಮ DJ ಪ್ಲೇ ಮಾಡಬೇಕು, ಇಲ್ಲಾಂದ್ರೆ ಟಿಪ್ ಆದ್ರೆ ಗೊತ್ತಾಗೋದಿಲ್ಲ, ಅಂಪೈರ್ಗೆ ಪ್ರಾಬ್ಲಮ್ ಆಗ್ತದೆ. ಆ ನಿಟ್ಟಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸೂರ್ಯ ಸ್ಕಾರ್ ಭಾಗದಲ್ಲಿ ತಂಡದ ಮತ್ತು 4 ಒಟ್ಟುಗಳು. ಥರ್ಡ್ ಅಂಪೈರ್ ಕ್ಲಿಯರ್ ಆಗಿರೋದಿಲ್ಲ. ಕ್ರೀಡಾ ಆಟಗಾರರು ಕ್ರೀಡಾಭಿಮಾನವನ್ನು ಪ್ರದರ್ಶಿಸಬೇಕಾಗಿ ತಮ್ಮಲ್ಲಿ ವಿನಂತಿ. 1 ಒಟ್ಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಸ್ಟಾರ್ ವರ್ಟಿಕ್ಸ್ ನ ಮೊತ್ತ
ಸುಂದರತೆ ಒಂದು ಹೊಡೆತ ಕವರ್ಸ್ ವಿಭಾಗದಲ್ಲಿ ಸೀಮಾರೇಖೆ ಅಂಚೆಯಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟ ಎರಡನೇ ಓಟಗಳ ಪೂರೈಕೆನ ಒಂದು ಶಾಟ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಆ ನಿಟ್ಟಿನಲ್ಲಿ 1 ರನ್ ಮೈನಸ್ ಆಗ್ತಾ ಇದೆ. ತಂಡದ ಮೊತ್ತ 6 ಓಟಗಳು. ಹಗಲಿಗೆ ನಿರ್ಣಾಯಕರ ಕಣ್ಣು, ಹದ್ದಿನ ಕಣ್ಣಿನ ತೀರ್ಮಾನ. ಅಹರ್ನಿಶಿ ಪಂದ್ಯಾಟದಲ್ಲಿ ಗೂಬೆ ಕಣ್ಣಿನ ತೀರ್ಮಾನವನ್ನು ತೋರ್ಪಡಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಉರಿ ಬಿಸಿನಲ್ಲಿ ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. 2019ರ ಸೀಸನ್ 1 ಎನ್ನುವ ರೂಪದಲ್ಲಿ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ 6 ಫಾರ್ ಲಾಸ್ ಆಫ್ 1 ವಿಕೆಟ್. ಎರಡನೇ ಓವರ್ ಚಾಲ್ತಿಗಾಗಿ ಫರೀದನ್ನ ಪರಿಚಯ ಮಾಡ್ತಾ ಇದೆ. ಸ್ಟಾರ್ ವರ್ಟಿಕ್ಸ್ ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಅದೆಷ್ಟು ಓಟ್ಗಳನ್ನ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. SAS ಟಾಸ್ ಅನ್ನು ಜಯಿಸಿಕೊಂಡು ಮೊದಲು ದಾಂಡಿಕತ್ತಕ್ಕೆ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಂಡ್ರು. ಬಹಳಷ್ಟು ಅನುಭವದ ರಾಜ್ಯ ಮಟ್ಟದ ಆಟಗಾರ ವಿನೋದ್ ಕ್ಯಾಚ್ ಔಟ್ಗೆ ಬಲಿಯಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ 2 ಆಟಗಾರ ಹೆಗಲ ಮೇಲೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಕೃಷ್ಣ ಮತ್ತು ವೆಂಕಟೇಶ. ಲೆಫ್ಟ್ ಎಸೆದ ಚೆಂಡು, ಬಿರುಸಿನ ಹೊಡೆತ, ಸ್ಕೋರ್ಲೆಸ್ ಸೀಮಾರೇಖೆಯಲ್ಲಿ ಶರ್ಕ. ಗೋಪಾಲ ಈಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅರ್ರ ಬಿರ್ರಿ ಗೋಪಾಲ್. ಮದನ್ ಮಡಿಕೇರಿಯ ಬಲಗೈ ಬಂಟ, ಕಟ್ಟ ಅಭಿಮಾನಿ ಗೋಪಾಲ. ಭಾರಿ ಖುಷಿ ಗೋಪಾಲ್ ಅವರಿಗೆ. ಆಟಗಾರರು ಸಿಕ್ಸರ್ ಹೋದ್ರೆ ಡಿಜೆ ಆನ್ ಆಗ್ತದೆ. ಮದನ್ ಮಡಿಕೇರಿ ಡ್ಯಾನ್ಸಿಂಗ್ ಮಾಡ್ತಾರೆ. ಅಂಪೈರ್ನ ನೋಡಿಕೊಂಡು ಸೀಮಾರೇಖೆ ಹೊರಭಾಗದಲ್ಲಿ ಮತ್ತೋರ್ವ ಡ್ಯಾನ್ಸರ್ ಈಗ ಸೃಷ್ಟಿಗೊಳ್ತಾ ಇದ್ದಾರೆ. ಗೋಪಾಲ ಎರ್ರ ಬಿರ್ರಿ. ನಾವು ಕಂಡಾಗೆ ರಾಜ್ಯ ಟೆನ್ನಿಸ್ ಬಾಲ್ನಲ್ಲಿ ಇತಿಹಾಸದಲ್ಲಿ ಹೊರಗಿನಿಂದ ಜೂನಿಯರ್ ಜಾಕ್ಸನ್, ಮೈಕಲ್ ಜಾಕ್ಸನ್ ಅಂತಾನೆ ಕರೀತಕ್ಕಂಥ ವಿಷ್ಣು ಭಟ್ರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಈಗ ಗೋಪಾಲ್ ಅವರ ಸೇವೆ ಕೂಡ ಮುಂದುವರಿಕೆಯನ್ನು ಕೊಂಡ್ಕೊಳ್ಬೇಕಾಗಿದೆ. ವಿನಯ್, ಸಿಬ್ಬಂದಿ ವರ್ಗಕ್ಕೆ ಏನ್ ಬೇಕು ನೋಡು. ಮತ್ತೆ 3ನೇ ಬಾರಿ ಫರೀದ್ ಮತ್ತೆ ತಟ್ಟಿ ಮುಟ್ಟಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಪಾಯಿಂಟ್ ಭಾಗದಲ್ಲಿ. ತಂಡದ ಮೊತ್ತ 14 ಓಟಗಳು. ಈ ತಂಡದಲ್ಲಿ SAS ಸೋತ್ರು ಕೂಡ ಒಂದು ಅವಕಾಶದ ಲೆಕ್ಕಾಚಾರ ಇದೆ. ಆದ್ರೆ ರನ್ ರೇಟ್ ಅನ್ನು ಉಳಿಸಿಕೊಂಡು ಆಟವನ್ನು ಮುಂದುವರಿಸಬೇಕಾಗಿದೆ. SAS ಗಲ್ಲ, ಸಾರಿ ಸರ್, ಸ್ಟಾರ್ ವರ್ಟಿಕ್ಸ್ಗೆ. ಮತ್ತೆ ಬಿರುಸಿನ ಹೊಡೆತ, ಪರ್ಫೆಕ್ಟ್ ಆಗಿ ದಾಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಇಟ್ಟಲ್ಲಿ ಮತ್ತೆ ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಅದೃಷ್ಟದ ಆಟ. ಧೋನಿ ಪ್ರೀಮಿಯರ್ ಲೀಗ್ 2019 ಲೀಗ್ ಕಮ್ ನಾಕ್ಔಟ್. ಫರೀದ್ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಫ್ಲೇಕ್ ಶಾಟ್, ಸ್ಕಾಲಕ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಗೋಪಾಲ್ 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 ಇಬ್ಬರು ಮನೋರಂಜನೆ. ಇನ್ನು ಮುಂದೆ ನಿಮಗೆ ಸಿಗುವಂತ ಒಂದು ನಿರ್ಣಾಯಕ ನ್ಯಾಯಾಧೀಶ ಪಡೆದು ಸಿಗುವ ಅವಕಾಶಗಳಿದೆ. ಇವತ್ತಿನ ದಿನ ಬಹಳಷ್ಟು ಬೇಡಿಕೆಯಲ್ಲಿ ಇರ್ತಕ್ಕಂಥ ಮದನ್ ಮಡಿಕೇರಿಗೆ ಒಂದು ಶಾಕ್ ನ್ಯೂಸ್. ಫರೀದ್ ಮತ್ತೆ ಹೊಡೆತ. ನವೀನ್ ಅವರ ಕೈಯಲ್ಲಿ ಚೆಂಡು. 1 ರನ್ಗೆ ಸಂತೃಪ್ತ ಪಡಬೇಕಾಗುತ್ತೆ SAS. ಧೋನಿ ಪ್ರೀಮಿಯರ್ ಲೀಗ್ 2019 ಡಿಸೆಂಬರ್ 23, 24, 25 2ನೇ ದಿನದ ಪಂದ್ಯಾಟಗಳು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ.
ಇದಾದ ನಂತರ ಈ ದಿನದ ಅಂತಿಮ ಪಂದ್ಯ. End of over number 2. Score moves on 19 for loss of 1 wicket. ನೇತಾಜಿ ಕ್ರಿಕೆಟರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ತಂಡಗಳ ನಡುವೆ ಮುಂದಿನ ಪಂದ್ಯ. ಈಗಾಗಲೇ ಬಹುಶಃ ನೇತಾಜಿ ಅವರು ಸೆಮಿಫೈನಲ್ ಹಂತ ತಲುಪ್ದಂಗೆ ಕಾದ್ ನೋಡಬೇಕು. ಮುಂದಿನ ಪಂದ್ಯದ ಈ ಪಂದ್ಯದ ಮೇಲೆ 3 ತಂಡಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಸ್ಟಾರ್ ವರ್ಟೆಕ್ಸ್, ಎಸ್ ಕ್ರಿಕೆಟರ್ಸ್, ನಂದಮುರಿ ಲಯನ್ಸ್. ನಮ್ಮ ನದೀಮ್ ಅಖ್ತರ್ ಮಾಲೀಕತ್ವದ ನದೀಮ್ ಅಖ್ತರ್ ಸಾರಥ್ಯದ ನಂದಮುರಿ ಲಯನ್ಸ್, ಮದನ್ ಮಾಲೀಕತ್ವದ ನಂದಮುರಿ ಲಯನ್ಸ್. ತೆಲುಗಿನ ಸ್ಟಾರ್ ನಟ ನಂದಮುರಿ ಬಾಲಕೃಷ್ಣ ಅಭಿಮಾನ ಪೂರ್ವಕವಾಗಿರುವಂತಹ ತಂಡ ನಂದಮುರಿ ಲಯನ್ಸ್ ತಂಡದ ಮಾಲೀಕ ಮದನ್ ಮೋಹನ್. ಹಲೋ, ವೇಣು ಎಸ್ ಅಂತ ಮೊದಲ ಚೆಂಡು ಡಾಟೆಡ್ ಎಲ್ ಸೇರ್ಪಡೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟ ಮಾಡುವಂತ ಹಂತದಲ್ಲಿ ರನ್ ಔಟ್ಗೆ ಬಲವಾದ ಮನವಿ ಸಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ನಾಟ್ ಔಟ್ ಸಿಗ್ನಲ್ ಕೂಡ ರವಾನೆ ಆಗ್ತಾ ಇದೆ. ಎರಡನೇ ಓಟಗಳಿಗೆ ಮನ ಮಾಡಿದಂತ ಆಟಗಾರ ಅರ್ಧಾಂಶ ಪಿಚ್ ಅನ್ನು ಕ್ರಮಿಸಿದ್ರು. ಈಗ ವಾಪಸ್ ಆತನ ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 20 ಓಟುಗಳು, 19 ಓಟುಗಳು. ಧೋನಿ ಪ್ರೀಮಿಯರ್ ಲೀಗ್ ಈ ಟೂರ್ನಿಗೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಊರಿನ ಹಿರಿಯರಿಗೆ, ಗಣ್ಯರಿಗೆ, ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ ಧೋನಿ ಪ್ರೀಮಿಯರ್ ಲೀಗ್ ಪರವಾಗಿ. ತಂಡದ ಮೊತ್ತ 20 ಓಟುಗಳು. ಕ್ಯಾಚ್ ಕೈ ಸೇರುವಂತಹ ಹಂತವನ್ನು ಕಂಡುಕೊಳ್ಳಬಹುದಾಗಿದೆ. ಆ ನಿಟ್ಟಿನಲ್ಲಿ 21 ಓಟುಗಳಿಗೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಒಂದು ಹಂತದಲ್ಲಿ ವಿನೋದ್ ಶೀಘ್ರಗತಿಯಲ್ಲಿ ಔಟ್ ಆದ್ರೂ ಕೂಡ ಕೃಷ್ಣ ಮತ್ತು ವೆಂಕಟೇಶ್ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ತಟ್ಟಿ ಮುಟ್ಟಿ 1 ಓಟುಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಈ ರೀತಿಯ ಹೊಡೆತಗಳು ಇನ್ನೂ ಕೂಡ ಆ ತಂಡಕ್ಕೆ ಬರಲೇಬೇಕಾಗಿದೆ. ಒಂದು ಹಂತದಲ್ಲಿ ವಿಕೆಟ್ ಅನ್ನು ಉಳಿಸಿ ಆಡ್ತಾ ಇದ್ದಾರೆ. ಓಟಗಳಿಗೆ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಂಡ್ರೆ ಆ ನಿಟ್ಟಿನಲ್ಲಿ ಸ್ಟಾರ್ ವರ್ಟಿಸ್ಗೆ ಸ್ವಲ್ಪ ಮಟ್ಟಿಗೆ ತಲೆಬೇನೆ ವಿಚಾರ. ಫುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 26 ಓಟುಗಳು. ಧೋನಿ ಪ್ರೀಮಿಯರ್ ಲೀಗ್ 2019 ಎರಡನೇ ದಿನದ 6ನೇ ಪಂದ್ಯ. ಇದಾದ ಬಳಿಕ 2ನೇ ದಿನದ ಅಂತಿಮ ಪಂದ್ಯ ರೈಸಿಂಗ್ ಸ್ಟಾರ್ ವರ್ಸಸ್ ನೇತಾಜಿ ಕ್ರಿಕೆಟರ್ಸ್. ರಕ್ಷಣಾತ್ಮಕವಾದ ಆಟ, ಯಾವುದೇ ರನ್ ಇಲ್ಲ. ಹಲೋ, ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನದ ನಡುವೆ 2ನೇ ಓಟಗಳು ಓವರ್ ಥ್ರೋ ಮುಖಾಂತರವಾಗಿ ಮತ್ತೆ ಓಟಗಳಿಗೆ ಬರುವಂತ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ವರ್ಟೆಕ್ಸ್ ತಪ್ಪುಗಳ ಮೇಲೆ ತಪ್ಪನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 28 ಓಟುಗಳು.
ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸೀಮಾರೇಖೆ ಹೊರಭಾಗದಲ್ಲಿ ಶಾರ್ಕ ಸಿಕ್ಸರ್ 6 ಓಟಗಳು. ಮತ್ತೆ ನೋಡಿ ಡ್ಯಾನ್ಸಿಂಗ್ ಅಂಪೈರ್ಗೆ ಸಾಥ್ ನೀಡುವಂತ ಗೋಪಾಲ, ಎರ್ರ ಬಿರ್ರಿ ಗೋಪಾಲನ ಒಂದು ಡ್ಯಾನ್ಸ್ ಕೂಡ ಸಾಗ್ತಾ ಇದೆ. ಧೋನಿ ಪ್ರೀಮಿಯರ್ ಲೀಗ್ 2019 ಈ ಟೂರ್ನಿಯ ಬಗ್ಗೆ ನಮ್ಮ ಸ್ನೇಹಿತರಾದಂತಹ ಅಭಿ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ. ಬೆಸ್ಟ್ ಆಫ್ ಲಕ್ ಆಲ್ ಟೀಮ್ಸ್. ಅದೇ ರೀತಿ ಬಾಬು ಅವರು ಸಹ ಹೇಳ್ತಾರೆ ಬೆಸ್ಟ್ ಆಫ್ ಲಕ್ ಆಲ್ ಟೀಮ್ಸ್. ಧೋನಿ ಪ್ರೀಮಿಯರ್ ಲೀಗ್ 2019 ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ಅವರ ಮನರಂಜನೆಗೆ ನಮ್ಮ ಅಭಿ ಅವರು ಇಲ್ಲಿ ನಮಗೆಲ್ಲರಿಗೂ ಸಹ ಅತ್ಯಂತ ಮನರಂಜನೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 36 ಓಟುಗಳು. ಇನ್ನು 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಸೂರ್ಯಸ್ಕಾರ್ ಭಾಗದಲ್ಲಿ ದಾಂಡು ಚೆಂಡಿನ ಸಮರ ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಸೋಮೆ ಆಜ್ಞೆ ಮತ್ತು ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಆ ನಿಟ್ಟಿನಲ್ಲಿ ಹುದ್ದಾರಿ ಆವರಿಸಿಕೊಂಡು ಒಂದು ಹೊಡೆಯುವ ಪ್ರಯತ್ನದಲ್ಲಿ ಹುದ್ದಾರಿಗಳು ನಷ್ಟವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಹುದ್ದಾರಿ ಆಘಾತ. ವೆಂಕಟೇಶ್ ಇನ್ನಿಂಗ್ಸ್ ಮುಕ್ತಾಯ. ವೆಂಕಟೇಶ್ ಔಟ್. ವೈಯಕ್ತಿಕ ಮೊತ್ತ 10 ಓಟುಗಳು. ನಾಳೆ 5 ಪಂದ್ಯಗಳಿವೆ. ಕ್ವಾರ್ಟರ್ ಫೈನಲ್ಸ್ 2, ಸೆಮಿಫೈನಲ್ 2, ಫೈನಲ್ ಪಂದ್ಯ 1. ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಸಹ ಇವೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಭಾಗವಹಿಸಿ ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಓವರ್ ಮುಕ್ತಾಯವಾಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ ಮುಜಾನ್ 37. ಈ ಒಂದು ಬಿಡ್ಡಿಂಗ್ ನಲ್ಲಿ ಅತಿ ಹೆಚ್ಚಿನ ಒಂದು ಅಂಕದ ಗಳಿಕೆಯನ್ನು ಮಾಡ್ತಕ್ಕಂಥ ಆಟಗಾರರಿದ್ರೆ ಅದು ಬಾನು. 85,000 ಅಂಕದ ಹೆಚ್ಚಳಿಕೆಯನ್ನು ಕಂಡಂತ ಆಟಗಾರ ಲೋಕೇಶ್ ರೆಡ್ಡಿ ಅವರು ಈಗಾಗಲೇ ನಮ್ಮ ಟೂರ್ನಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸುಸ್ವಾಗತ. ಅದೇ ರೀತಿ ಪುನೀತ್ ಅವರು ಸಹ ಬಂದಿದ್ದಾರೆ. ನಾಳೆನೆ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಪುನೀತ್ ಹಾಗೂ ಲೋಕೇಶ್ ರೆಡ್ಡಿ ಅವರು. ಧೋನಿ ಪ್ರೀಮಿಯರ್ ಲೀಗ್ 2019 ಡಿಸೆಂಬರ್ 23, 24, 25 2ನೇ ದಿನದ ಪಂದ್ಯಾಟಗಳು ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಕಳೆದ ದಿನದಲ್ಲಿ 5 ಪಂದ್ಯಗಳಾಗಿತ್ತು. ಇಂದಿನ ದಿನದಲ್ಲಿ ಇದು ಇವತ್ತಿನ 6ನೇ ಪಂದ್ಯ. ಇದಾದ ಬಳಿಕ ಈ ದಿನದ ಅಂತಿಮ ಪಂದ್ಯ ರೈಸಿಂಗ್ ಸ್ಟಾರ್ ವರ್ಸಸ್ ನೇತಾಜಿ ಕ್ರಿಕೆಟರ್ಸ್ ಗೌನ್ಪಲ್ಲಿ ಈ ತಂಡಗಳ ನಡುವೆ ಪಂದ್ಯ ನಡೆಯುತ್ತೆ. ಸ್ಟಾರ್ ವರ್ಟೆಕ್ಸ್ ವರ್ಸಸ್ ಎಸ್ ಕ್ರಿಕೆಟರ್ಸ್. ಈ ಪಂದ್ಯದ ಫಲಿತಾಂಶದ ಮೇಲೆ 3 ತಂಡಗಳ ಭವಿಷ್ಯ. ಎಲ್ಲರೂ ಸಹ ಈ ಪಂದ್ಯವನ್ನು ಕುತೂಹಲಕಾರಿಯಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲೈವ್ ಅಲ್ಲಿ ಸಹ ಸಾಕಷ್ಟು ಅಭಿಮಾನಿಗಳು ಲೈವ್ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಪಂದ್ಯ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಬಾಲ್ ಸಹ ತುಂಬಾ ಕುತೂಹಲಕಾರಿ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸ್ಟಾರ್ ವರ್ಟೆಕ್ಸ್, ನಂದಮುರಿ ಲಯನ್ಸ್ ಹಾಗೂ ಎಸ್ ಕ್ರಿಕೆಟರ್ಸ್ 3 ತಂಡಗಳ ಭವಿಷ್ಯ ಈ ಪಂದ್ಯದ ಫಲಿತಾಂಶದ ಆಧಾರದ ಮೇಲೆ. ಕ್ರಿಕೆಟ್ ನಲ್ಲಿ ಭವಿಷ್ಯ ಹೇಳಿದ್ರೆ ಸುಳ್ಳಾಗ್ತದಂತೆ. ಇವತ್ತಿನ ಒಂದು ಪಂದ್ಯಾಟದ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಳ್ತಾ ಇದೆ. ಕೊನೆ ಓವರ್ ಚಾಲ್ತಿಗಾಗಿ 5th ಓವರ್ ಇನ್ ಪ್ರೋಗ್ರೆಸ್.
ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದಲ್ಲಿ 37. 5ನೇ ಓವರ್ ಮೊದಲ ಚೆಂಡಿಗಾಗಿ 1 ಓಟ. ತಂಡದ ಮೊತ್ತ 38 ಓಟಕ್ಕೆ ತಲುಪ್ತಾ ಇದೆ. ಹರಿ ಎಸ್ಕಾರ್ ಭಾಗದಲ್ಲಿ ಫುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು, ಒಂದು ಸುಂದರತೆ, ಒಂದು ಕ್ಷೇತ್ರ ರಕ್ಷಣೆ, ಅವಳಿ ಓಟಗಳು ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಗೂಟಗಳ ಮಧ್ಯೆ ಓಟ, ಸುಂದರವಾದ ನೋಟ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಕೃಷ್ಣಮೂರ್ತಿ ಹಾಗೂ ಭಾನು ಅವರಿಂದ ಜಿಂಕೆ ಓಟ. ಅತ್ಯಂತ ಗರಿಷ್ಠ ಬೆಲೆಗೆ ಬಿಕರಿಯಾದಂತಹ ಆಟಗಾರ ಭಾನು ಅವರು ಈ ಟೂರ್ನಿಯಲ್ಲಿ ಕಳಪೆ ಪ್ರದರ್ಶನ ಆಗ್ತಾ ಇದೆ. ಕಾದ್ ನೋಡ್ಬೇಕು ಈ ಪಂದ್ಯದಲ್ಲಿ ಆದ್ರೂ ಯಾವ ತರ ಬ್ಯಾಟ್ ಬೀಸ್ತಾರೆ ಅಂತ. ಉತ್ತಮ ರೀತಿಯ ಒಂದು ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಸ್ಟ್ರೈಕ್ ಪಡೆಯುವಂತಹ ಹಂತದಲ್ಲಿ 2ನೇ ಓಟುಗಳಿಗೆ ಪ್ರಯತ್ನಿಸಿದ್ರು. ಓವರ್ ಥ್ರೋಸ್ ಆಗ್ತಾ ಇದೆ, ಅದರ ಮೂಲಕ ರನ್ಔಟ್ ಮಾಡುವ ಅವಕಾಶಗಳು ಇತ್ತು. ಕ್ರಿಕೆಟ್ ಒಂದು ಅದೃಷ್ಟದ ಆಟ ಕೈ ಸೇರ್ತಾ ಇಲ್ಲ. ವರ್ಟಿಕ್ಸ್ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. 3 ಮಂದಿ ಆಟಗಾರರು ಥ್ರೋ ಅನ್ನ ಮಾಡಿದ್ರು, ಯಾರಿಗೆ ಕೈ ನಿಲುಕ್ತಾ ಇಲ್ಲ. ಚೆಂಡು ಓಡ್ತಾ ಇದೆ. ಅನುಭವಿ ನಿರ್ಣಾಯಕರು ಮದನ್ ಮಡಿಕೇರಿ ಮತ್ತು ಪೂರ್ಣೇಂದ್ರ ಬಾಬು. ಧೋನಿ ಪ್ರೀಮಿಯರ್ ಲೀಗ್ ಸ್ಲೋವರ್ ಆಗಿ ಬೀಳ್ತಕ್ಕಂಥ ಚೆಂಡಿಗೆ ಬಲವಾದ ಹೊಡೆತಕ್ಕೆ ಸ್ವಲ್ಪ ಮಟ್ಟಿನ ವೇರಿಯೇಷನ್ ಎಸೆತ ದಾಂಡಿಗರು ಕೂಡ ಬಹಳಷ್ಟು ಸಮಸ್ಯೆಯನ್ನು ಒಡ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ 1 ಓಟುಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 43 ಓಟುಗಳು. 43. ಥ್ರೋ ಬೌಲಿಂಗ್ ಅವಕಾಶವಿಲ್ಲ ಈ ಟೂರ್ನಿಯಲ್ಲಿ. ಮತ್ತೆ ಸುಂದರತೆ, ಒಂದು ಎಸೆತ, ಬಹಳಷ್ಟು ವಿಭಿನ್ನ ಶೈಲಿಯ ಎಸ್ತವನ್ನು ದಾಖಲಿಸ್ತಾ ಇದ್ದಾರೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಹರಿ ಅವರಿಂದ. ಹರಿ ಎಸ್ ಅಂತ 5ನೇ ಚೆಂಡು ಡಾಟ್ ಡೆಲಿವರಿ ಆಗಿ ಸಮರ್ಪಿಸ್ತಾ ಇದ್ದಾರೆ. 4 ಚೆಂಡುಗಳಲ್ಲಿ 4 ಓಟು, 6 ಓಟುಗಳನ್ನು ಬಿಟ್ಕೊಟ್ರು ಕೊನೆಯ ಚೆಂಡಿಗಾಗಿ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ನಿಟ್ಟಲ್ಲಿ ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ 43 ಫಾರ್ ಲಾಸ್ ಆಫ್ 1 ವಿಕೆಟ್. 2 ವಿಕೆಟ್. ವಿನೋದ ಮತ್ತು ವೆಂಕಟೇಶ್ ಔಟ್ ಆದ ಆಟಗಾರರು. ಇನ್ನು ಕೊನೆ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಇದಾದ ಬಳಿಕ 1 ಪಂದ್ಯ, ಆ ಬಳಿಕ ಕ್ವಾರ್ಟರ್ ಫೈನಲ್ ಲೆಕ್ಕಾಚಾರ. ವೇದಿಕೆ ಮೇಲ್ಭಾಗದಲ್ಲಿ ಆಡಿದಂತ ಆಟಗಾರರು ಮಧು ಮತ್ತು ಲೋಕೇಶ ಬಹಳಷ್ಟು ಸೀರಿಯಸ್ ಆಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅದ್ಯಾವ ತಂಡ ಬರ್ತಾರಂತ ಅವರ ಲೆಕ್ಕಾಚಾರ ಇದ್ರೆ ನಮ್ಮ ರನ್ ರೇಟ್ ಇನ್ನಿತರ ಬುಕ್ಗಳನ್ನು ತೆರವುಗೊಳಿಸಿ ಆ ತಂಡ ಯಾವುದೇನು ಇನ್ನೂ ಸೂಚಿಸಬೇಕಾಗಿದೆ. ಶಮೀರ್ ಅವರ ಒಂದು ಸಾರಥ್ಯದಲ್ಲಿ ಧೋನಿ ಪ್ರೀಮಿಯರ್ ಲೀಗ್ ನದೀಮ್ ಅಖ್ತರ್ ಅವರ ಒಂದು ಸಹಕಾರದ ಮೇರೆಗೆ ಸಾಗ್ತಾ ಇದೆ. ಇನ್ನೊಂದು ಶ್ರೀನಿವಾಸ್ ಪರ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯಲ್ಲಿ ಶಮೀರ್ ಸಹಕಾರದಲ್ಲಿ ನದೀಮ್ ಅಖ್ತರ್ ಅವರ ಸಾರಥ್ಯ ನಡೀತದೆ. ಹೀಗೆ ಬಹಳಷ್ಟು ಪಂದ್ಯಾಟಗಳು ಅವರು ಮಾಡತಕ್ಕಂತ ಒಂದು ವ್ಯವಸ್ಥಿತ ಕೆಲಸಗಳ ಮುಂದೆ ಯುವ ಕ್ರಿಕೆಟಿಗರು ಮತ್ತಷ್ಟು ಬೆಳೆಯುವಂತ ಒಂದು ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೊನೆಯ ಓವರ್ ಸೂರಿ ಫರೀದ್ ಅಂತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಒಳಭಾಗದಲ್ಲಿ ಉದ್ದರಿ ನೆಲಕ್ಕೆ ಇಳಿಸ್ತಾ ಇದ್ದಾರೆ. ಎಸ್ ನ ಮತ್ತೊಂದು ಉದ್ದರಿ ಆಘಾತ. ತಂಡದ ಮೊತ್ತ 43 ಓಟುಗಳು. ಮತ್ತೆ ಫರೀದ್ ಎಸ್ ಅಂತ ಚೆಂಡು ರಿವರ್ಸ್ ಶಾಟ್ ಪರ್ಫೆಕ್ಟ್ ಆಗಿ ದಾಖಲಿಸ್ತಲ್ಲ, ಪ್ಯಾಡ್ಗೆ ತಗಲ್ತಾ ಇದೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾವುದೇ ಲೆಗ್ ಬಿಫೋರ್ ದ ವಿಕೆಟ್ಗೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಕೂಡ ಲಾಭವನ್ನ ಯಾವ ತಂಡಗಳಿಗೂ ನೀಡುತ್ತಾ ಇಲ್ಲ. ಲೀಗ್ ಕಮ್ ನಾಕ್ಔಟ್ ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. 3 ದಿನಗಳ ಒಂದು ಕ್ರೀಡಾ ಹಬ್ಬದ 2ನೇ ದಿನದ
ಅಂತಿಮ ಪಂದ್ಯ ಬಾಕಿ ಉಳಿತಾ ಇದೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಸಿಕ್ಸರ್. ಷಡ್ಕಾರೋಟಗಳ ಸೇರ್ಪಡೆ. ಸೇಮ್ ಟೈಮಿಂಗ್, ಒಂದೇ ಟೈಮಿಂಗ್ ನಲ್ಲಿ 2 ಜನ ಅಂಪೈರ್ಸ್ ಗಳು ಕ್ಲೋಸ್ ಮಾಡ್ತಾ ಇದ್ದಾರೆ. 3 ಜನ ನಮ್ಮ ತೇಜು ಹಾಗೂ ಗೋಪಾಲ್ ಇಬ್ರು ಸಹ ನೃತ್ಯ ಮನೋರಂಜನೆ ಕ್ರೀಡಾಭಿಮಾನಿಗಳಿಗೆ ಅದೆಲ್ಲ ಇದ್ರೆ ಮಾತ್ರ ಒಂಥರ ಮಜಾ ಇರ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ನೇಹಕ್ಕಾಗಿ, ಶಾಂತಿಗಾಗಿ, ಪ್ರೀತಿಗಾಗಿ ಕ್ರೀಡೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಬಿರುಸಿನ ಹೊಡೆತ. ಲಾಂಗ್ ಆನ್ ಸೀಮಾರೆ ಕ್ಯಾಚಲ್ಲಿ 2ನೇ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 7 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 51 ಓಟಗಳು. ಕೊನೆಯ ಒಂದು ಚೆಂಡು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಮದನ್ ಮತ್ತು ಪೂರ್ಣೇಂದ್ರ ಬಾಬು ಕಾಯಕಕ್ಕೆ ಇಳಿತಾ ಇದ್ದಾರೆ. ಸ್ವಲ್ಪ ಮಟ್ಟಿಯಲ್ಲಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಅಂಚಲ್ಲಿ ಮತ್ತೆ ಹುದ್ದರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 6. ತಂಡದ ಮೊತ್ತ 50 ಓಟಗಳು, 51ರ ಚೇಸಿಂಗ್ ಟಾರ್ಗೆಟ್ ಮಾಡಬೇಕಾಗಿದೆ. 51, 57ರ ಚೇಸಿಂಗ್ ಟಾರ್ಗೆಟ್. 36 ಎಸೆತ, 57 ಓಟದ ಅವಶ್ಯಕತೆ. ವಿನಯ್ ಇಲ್ಲಿ ಅವ್ರಿಗೆ ಅಂಪೈರ್ಸ್ಗೆ ಧೋನಿ ಮೆಮೋರಿಯಲ್, ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಸಾರಿ ಧೋನಿ ಅಭಿಮಾನ ಪೂರ್ವಕವಾಗಿ ಕ್ರಿಕೆಟ್ ಟೂರ್ನಿ ಸಾಗ್ತಾ ಇದೆ. ಕ್ಯಾಪ್ಟನ್ ಕೂಲ್, ಭಾರತದ ಹೆಮ್ಮೆಯ ಕ್ರಿಕೆಟ್ ನಾಯಕ, ಆಟಗಾರ, ಗೂಟ ರಕ್ಷಕ, ಯಾರ್ಕರ್ ಬಾಲ್ಗೂ 6 ಹೊಡಿಬಹುದು ಅಂತ ಹೇಳಿಕೊಟ್ಟ ಏಕಮಾತ್ರ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಅಭಿಮಾನ ಪೂರ್ವಕವಾಗಿ ಈ ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಅದೇ ರೀತಿ ಅನೇಕ ಮಹಾನ್ ವ್ಯಕ್ತಿಗಳ ಅಭಿಮಾನ ಪೂರ್ವಕವಾಗಿ ತಂಡಗಳು ಇಲ್ಲಿ ತಂಡಗಳನ್ನು ಅವರ ಹೆಸರುಗಳನ್ನು ಇಟ್ಕೊಂಡು ಈ ಟೂರ್ನಿಯಲ್ಲಿ ಭಾಗವಹಿಸಿವೆ. ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ಮಹಾನ್ ಸ್ವತಂತ್ರ ಹೋರಾಟಗಾರರಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಭಿಮಾನ ಪೂರ್ವಕವಾಗಿ ನೇತಾಜಿ ಕ್ರಿಕೆಟರ್ಸ್. ಅದೇ ರೀತಿ ನಮ್ಮ ಭಾರತ ದೇಶದ ಮತ್ತೊಬ್ಬ ಯಶಸ್ವಿ ನಾಯಕ ಗಂಗೂಲಿ ದಾದಾ ಅವರ ಅಭಿಮಾನ ಪೂರ್ವಕವಾಗಿ ದಾದಾ ಕ್ರಿಕೆಟರ್ಸ್. ಅದೇ ರೀತಿ ನಮ್ಮ ನೆರೆಯ ಆಂಧ್ರ ಪ್ರದೇಶದ ನೆಚ್ಚಿನ ಹೀರೋ ನಂದಮೂರಿ ಬಾಲಕೃಷ್ಣ ಅಭಿಮಾನವಾಗಿ ನಂದಮೂರಿ ಲಯನ್ಸ್. ಅದೇ ರೀತಿ ಸ್ಟಾರ್ ವರ್ಟೆಕ್ಸ್, ಹಲೋ ಪಂದ್ಯ ಮುಂದುವರಿಸಿಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನು ಒಂದು ಪಂದ್ಯ ಇರ್ತದೆ. ಟಾರ್ಗೆಟ್ ಸಂಖ್ಯೆ 52ರ ಚೇಸಿಂಗ್ ಟಾರ್ಗೆಟ್.
ನೇತಾಜಿ ಕ್ರಿಕೆಟರ್ಸ್ ತಂಡದ ನಾಯಕ ಬರಬೇಕು. ಟಾಸ್ ಕಾರ್ಯಕ್ರಮ, ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನೇತಾಜಿ ಕ್ರಿಕೆಟರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ಸ್. ನಿರ್ಣಾಯಕರು ಶೀಘ್ರಗತಿಯಲ್ಲಿ ಅಂಕಣವನ್ನು ಕಂಡುಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾರೆ. ಅಲ್ಲಿ ಸ್ಕೋರ್ ಬುಕ್ ಅನ್ನು ನಮಗೆ ತಲುಪಿಸಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದಾರೆ. ತಲುಪಿಸ್ತೀವಿ. ರನ್ ರೇಟ್ ಚೆಕ್ ಮಾಡ್ತಾ ಇದೀವಿ. ಓಕೆ ಸರ್. ಎಷ್ಟು ಬಾಲಲ್ಲಿ ಅವ್ರು ಎಷ್ಟು ಯಾವ ತರ ಹೊಡೆದ್ರೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ ನಿಮಗೆ ತಿಳಿಸ್ತೀವಿ. ಅದ್ರ ಪ್ರಕಾರ ಆಡಬಹುದು. ಇದೊಂದು ಉತ್ತಮ ಅವಕಾಶ ಎಲ್ಲ ಕ್ರೀಡಾ ತಂಡಗಳಿಗೆ. ನಂದಮುರಿ ಲಯನ್ಸ್ ಬಹುಶಃ ಅವ್ರು ಕ್ವಾಲಿಫೈ ಆಗುವ ಲಕ್ಷಣಗಳು ಕಾಣ್ತಾ ಇವೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸ್ಟಾರ್ ವರ್ಟೆಕ್ಸ್ SAS ಕ್ರಿಕೆಟರ್ಸ್. ಸ್ಟಾರ್ ವರ್ಟೆಕ್ಸ್ ಈ ಪಂದ್ಯ ಗೆದ್ದರೆ ಎಷ್ಟು ಸ್ಟಾರ್ ವರ್ಟೆಕ್ಸ್ ಕ್ವಾಲಿಫೈ ಆಗುತ್ತೆ, ನಂದಮುರಿ ಲಯನ್ಸ್ ಕ್ವಾಲಿಫೈ ಆಗುತ್ತೆ, SAS ಕ್ರಿಕೆಟರ್ಸ್ ನಿರ್ಗಮನ ಎಲಿಮಿನೇಟರ್ ಆಗುತ್ತೆ. ಯಾವುದೇ ಸಂಶಯವಿಲ್ಲ. ಅಂಬೇರ್ ಮುಂದಿನ ಪಂದ್ಯಕ್ಕೆ ಸಮಯಾವಕಾಶ ಆಗುತ್ತೆ. ಪಂದ್ಯ ನಡೆಸಬೇಕು. ಹಲೋ ಎಂದು ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ. ಜೋಡಿ ಸೈಲೆಂಟ್ ಕಾಂಚನಿ ಮಾಡಿದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಟಾಸ್ ಕಾರ್ಯಕ್ರಮ ಹನುಮಂತ ರೆಡ್ಡಿ ಅವರು ರೈಸಿಂಗ್ ಸ್ಟಾರ್ ವರ್ಸಸ್ ನೇತಾಜಿ ಕ್ರಿಕೆಟರ್ಸ್. ಕ್ಯಾಮ್ರಾಮನ್ ರೆಡಿ, ಮುರಳಿ ಅವರೇ ಕ್ಯಾಮ್ರಾಮನ್ ರೆಡಿ. ಟಾಸ್ ಕಾರ್ಯಕ್ರಮ ನೇತಾಜಿ ಕ್ರಿಕೆಟರ್ ಒನ್ ದ ಟಾಸ್ ಎಲೆಕ್ಟೆಡ್ ಬೋಲ್ ಫಸ್ಟ್. ಎಲ್ಲ ಬಹುತೇಕ ತಂಡಗಳು ಟಾಸ್ ವಿನ್ ಆದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಆದ್ರೆ ಇದಕ್ಕೆ ಮೊದಲಿನ ಪಂದ್ಯ SAS ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೇತಾಜಿ ಕ್ರಿಕೆಟರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಭಿಮಾನಪೂರ್ವಕವಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರ ಅಭಿಮಾನಪೂರ್ವಕವಾಗಿರುವಂತಹ ತಂಡ ನೇತಾಜಿ ಕ್ರಿಕೆಟರ್ಸ್. ಅವರಿಗೆ ಜಯವಾಗಲಿ ಅಂತ ಅಭಿನಂದಿಸುತ್ತಿದ್ದೇನೆ. ನೇತಾಜಿ ಕ್ರಿಕೆಟರ್ಸ್. ಹಲೋ ನೇತಾಜಿ ಕ್ರಿಕೆಟರ್ಸ್ ಒನ್ ದ ಟಾಸ್ ಎಲೆಕ್ಟೆಡ್ ಫೀಲ್ಡ್ ಫಸ್ಟ್. 52ರ ಚೇಸಿಂಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡತಕ್ಕಂಥ ತಂಡ. ಮೊದಲ ಆರಂಭಿಕರು ಹರಿ ಮತ್ತು ವೆಂಕಿ. ಶ್ರೀಕಾಂತ್ ಎಸೆದ ಚೆಂಡು ಒಂದೋಟ ರಿಸ್ಕಿ ಆಗಿ ತಲುಪ್ತಾ ಇದ್ದಾರೆ. ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 2 ಓಟು. ಓಪನಿಂಗ್ ದಾಂಡಿಗರಾಗಿ ಹರಿ ಹಾಗೂ ವೆಂಕಿ. ಮೊದಲನೇ ಓವರ್ ಬೌಲ್ ಮಾಡಲು ಶ್ರೀಕಾಂತ್ ನಾಯಕ್. ಮತ್ತೆ ಮೂರನೇ ಬಾರಿ ಶ್ರೀಕಾಂತ್ ಸ್ವೀಪ್ ಶಾಟ್ ಆಟವನ್ನು ತೋರ್ಪಡಿಸುವಂತ ಒಂದು ಹೊಡೆತ ಕೈ ಕೊಡ್ತಾ ಇದೆ. ಯಾವುದೇ ಓಟುಗಳು ಮೂರನೇ ಚೆಂಡಲ್ಲಿ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 7 ಓಟುಗಳು. ಮತ್ತೆ ಶ್ರೀಕಾಂತ್ ಎಸ್ಗಾರ್ ಭಾಗದಲ್ಲಿ 52ರ ಒಂದು ಚೇಸಿಂಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಶಾರ್ಟ್ ಮಿಡ್ ವಿಕೆಟ್ ಮಿಡ್ ಆಫ್ ವಿಭಾಗದಲ್ಲಿ 1 ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಖಾತೆ ಕೂಡ 3ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಯಾವುದೇ ಒಂದು ಶ್ರೀಕಾಂತ್ ಅವರು ವಿಕೆಟ್ ಅನ್ನ ಪಡ್ಕೊಂಡ್ರೆ 1,000 ರೂಪಾಯಿಗಳ ಘೋಷಣೆ ಸಾಗ್ತಾ ಇದೆ. ಇದನ್ನ ಕೂಡ ಮಾಡುವವರು
ಹೆಲ್ತ್ ಇನ್ಸ್ಪೆಕ್ಟರ್ ಆದಂತ ಪೃಥ್ವಿ ಅವರು ಕೊಟ್ಟು ಗೌರವಿಸ್ತಾರೆ. ಶ್ರೀಕಾಂತ್ ಅವರು 1 ವಿಕೆಟ್ ಅನ್ನ ಪಡ್ಕೊಂಡ್ರು ಕೂಡ 1,000 ರೂಪಾಯಿಗಳ ಘೋಷಣೆ ಪೃಥ್ವಿ ಅವರಿಂದ. ತಂಡದ ಮೊತ್ತ 5-6 ಓಟಗಳಿಗೆ ತಲುಪ್ತಾ ಇದೆ. ಇದರೊಂದಿಗೆ ಕೊನೆಯ 1 ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಆ ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 6 ಓಟಗಳು. End of over number 1. Score 6 for without loss. ಹರಿ ಮತ್ತು ವೆಂಕಿ ಆಟವನ್ನ ಮುಂದುವರಿಸ್ತಾ ಇದ್ದಾರೆ. 52 ಓಟಗಳ ಒಂದು ಚೇಸಿಂಗ್ ಟಾರ್ಗೆಟ್ ಅನ್ನ ಮಾಡ್ತಕ್ಕಂಥ ತಂಡ ವರ್ಟಿಕ್ಸ್. ರೈಸಿಂಗ್ ಸ್ಟಾರ್ ಬ್ಯಾಟಿಂಗ್ ರೆಡಿ ಆಗ್ಬೇಕು. ಎಲ್ಲ ಆಟಗಾರರು ಪ್ಲೇಯಿಂಗ್ 11 ರೆಡಿ ಕೊಡಿ. ನೇತಾಜಿ ಗಾಳಿಯಲ್ಲಿ ಚೆಂಡು 6 ಛಟ್ಕ. ಅಂಪೈರ್ ಇಂದ ನೋಬಾಲ್ ತೀರ್ಮಾನ. ನೋಬಾಲ್. ತಂಡದ ಮೊತ್ತ 14 ಚಾಲ್ತಿಯ 2ನೇ ಓವರ್ನಲ್ಲಿ. ಮೊದಲ ಒಂದು ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗನ ಸಿಕ್ಸರ್ಗಳ ಮುಖಾಂತರವಾಗಿ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಯಾವುದೇ ಗಣನೆಗೆ ಬರೋದಿಲ್ಲ ಎನ್ನುವ ಹೆಸತ್ತವನ್ನು ಸೂಚಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2ನೇ ಓವರ್ನ ಚಾಲ್ತಿಯ 14 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಧೋನಿ ಪ್ರೀಮಿಯರ್ ಲೀಗ್ 2019 ಪೊಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು ಸುಂದರತೆ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಒಂದು ಬಿರುಸಿನ ಆರಂಭಿಕ ಆಟವನ್ನು ತೋರ್ಪಡಿಸಿದಂತ ಹರಿ ಮತ್ತು ವೆಂಕಿ 1 ಸಿಕ್ಸರ್ 1 ಬೌಂಡರಿಗಳನ್ನು ದಾಖಲಿಸುವ ಮುಖಾಂತರವಾಗಿ ವೆಂಕಿ ಡ್ರೈವರ್ ಸೀಟ್ ಅನ್ನು ಬಳಸ್ತಾ ಇದ್ದಾನೆ. ಒಂದು ಹಂತದಲ್ಲಿ 2 ತಂಡಗಳು ಲೆಕ್ಕಾಚಾರ ಮಾಡಿ ಆಡುವಂತ ಒಂದು ಸದ್ಯದ ಪರಿಸ್ಥಿತಿಯ ಒಂದು ಪಂದ್ಯಾಕೂಟ ಸಾಗಬೇಕಾಗಿದೆ. ಇನ್ನು 1 ಪಂದ್ಯ ಬಾಕಿ ಉಳಿತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಮತ್ತು ರೈಸಿಂಗ್ ಸ್ಟಾರ್. ಟಾಸ್ ಕೂಡ ನಡೆದು ಮುಕ್ತಾಯಗೊಂಡಿದೆ. ಟಾಸ್ ಅನ್ನು ಜಯಿಸಿದ ತಂಡ ದಾಂಡಿಗತನಕ್ಕೆ ರೆಡಿ ಆಗಬೇಕೆಂದು ಕೇಳಿಕೊಳ್ತಾ ಇದೆ. ಮತ್ತೆ 3ನೇ ಬಾರಿ ಕೃಷ್ಣ ಮತ್ತೆ ಸುಂದರತೆ ಒಂದು ಹೊಡೆತವನ್ನ ಮಿಡ್ ವಿಕೆಟ್ ಭಾಗದಲ್ಲಿ ಆಡಿದ್ರು. ಮಿಡ್ ಆಫ್ ವಿಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 19 ಓಟಗಳು ಚಾಲ್ತಿಯ 2ನೇ ಓವರ್ನಲ್ಲಿ. ಕೃಷ್ಣ ಎಸ್ಆರ್ ಭಾಗದಲ್ಲಿ
ವೆಂಕಿ ಡೇಂಜರಸ್ ಆಟಗಾರ, ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಹರಿ ವರ್ಟಿಕ್ಸ್ ನ ಪರವಾಗಿ. ಸ್ಟಾರ್ ಆಟಗಾರರು ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಸೇರ್ಪಡೆ, ಗಾಳಿಯ ಒಂದು ಭರಪೂರ ಲಾಭವನ್ನು ಕೊಂಡಂತ ಆಟಗಾರರು ಆ ದುರ್ಬಲ ಚೆಂಡುಗಳಿಗೆ ಬಲಾಢ್ಯ ಹೊಡೆತಗಳಿಗೆ ದಾಖಲಿಸ್ತಾರೆ. ಕೆಲವೊಂದು ಆಟಗಾರ ರಿವರ್ಸ್ ಶಾಟ್ಗಳು ಪರ್ಫೆಕ್ಟ್ ಆಗಿ ದಾಖಲಿಸಿದ, ಕೆಲವೊಂದು ಆಟಗಾರಿಗೆ ಮುಳುವಾಗ್ತಾ ಇದೆ. ಮತ್ತೊಂದು ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಲೈಂಡ್ ಹಿಟ್ ಶಾಟ್ಗಳು. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಮುಕ್ತಾಯಕ್ಕಾಗಿ. ಹೊತ್ತು ಕಳೆದಾಗೆ ಸಮಾರೋಪಾದಿ ಪ್ರೇಕ್ಷಕರೆಲ್ಲ, ಕ್ರೀಡಾ ಅಭಿಮಾನಿಗಳು ಕ್ರೀಡಾ ರಂಗದ ಅಂಕಣ ಹೊರಭಾಗದಲ್ಲಿ ಕಾಯಕಕ್ಕೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಭಾಗದ ಧೋನಿ ಪ್ರೀಮಿಯರ್ ಲೀಗ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಮೀರ್ ಅವರೊಂದು ಸಾರಥ್ಯದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ರಿವರ್ಸ್ ಬಿರುಸಿನ ಹೊಡೆತ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಸುಂದರತೆ ಒಂದು ಕ್ಯಾಚ್ ಅನ್ನ ಎಸ್ ಕ್ರಿಕೆಟರ್ಸ್ ಪಡ್ಕೊಳ್ತಾ ಇದೆ. ಸ್ಟಾರ್ ವರ್ಟಿಕ್ಸ್ ನ ಮತ್ತೊಂದು ಹುದ್ದರಿ, ಮೊದಲ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. End of over number 2. Score 19 for loss of 1 wicket. ಇಪ್ಪತ್ನಾಲ್ಕು ಚೆಂಡು 33 ಓಟದ ಅವಶ್ಯಕತೆ. 24ಕ್ಕೆ 33. ಮೂರನೇ ಓವರ್ನಲ್ಲಿ ಆಟಗಾರರು ಚಾರ್ಜ್ ಆದ್ರೆ ಮಾತ್ರ ಒಂದು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಬೇಕಾಗಿದೆ ಸ್ಟಾರ್ ವರ್ಟಿಕ್ಸ್ ಮತ್ತು ಎಸ್ ತಂಡ. 24ಕ್ಕೆ 33 ಓಟದ ಅವಶ್ಯಕತೆ. ಮತ್ತೆ ಎಸ್ ಕಾರ್ಡ್ ಭಾಗದಲ್ಲಿ ಶ್ರೀಕಾಂತನ ಪರಿಚಯವಾಗ್ತಾ ಇದೆ, ಫರೀದನ ಪರಿಚಯವಾಗ್ತಾ ಇದೆ. ವಿನೋದ್ ಬೌಲಿಂಗ್ ಅನ್ನ ಮಾಡಬೇಕಾಗಿದೆ. ಹೊಸ ಆಟಗಾರ ಫರೀದ್ ಎಂಟ್ರಿ. ಮೂರನೇ ಓವರ್ ಚಾಲ್ತಿಗಾಗಿ ಸುಂದರತೆ ಒಂದು ಹೊಡೆತ. ಕ್ರಿಕೆಟ್ ಬುಕ್ಕಿನ ಒಂದು ವ್ಯವಸ್ಥಿತ ಹೊಡೆತವನ್ನ, ಈ ರೀತಿಯ ಹೊಡೆತವನ್ನ ನ್ಯಾಶ್ ಬೆಂಗಳೂರಿನ ಅಕ್ಷಯ್ ಸಿಕೆ ಈ ರೀತಿಯಾಗಿ ಹೊಡೆತವನ್ನ ದಾಖಲಿಸ್ತಾರೆ. ಆ ರೀತಿಯಾಗಿ ಕ್ರಿಕೆಟ್ ಬುಕ್ಕಿನ ಎಲ್ಲ ಹೊಡೆತವನ್ನ ಹರಿ ವ್ಯವಸ್ಥಿತವಾಗಿ ದಾಖಲಿಸುವಂತಹ ಒಂದು ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ವಿನೋದ್ ಎಸ್ ಕಾಲ್ ಭಾಗದಲ್ಲಿ ಎರಡನೇ ಬಾರಿ ಎಸ್ ಅಂತ ಚೆಂಡು. ಫರೀದ್ ಓಟಗಳನ್ನ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಗಾಳಿಯ ವಿರುದ್ಧ ದಿಕ್ಕಿಗೆ ಲೆಫ್ಟಿಯನ್ನ ಕಳಿಸಿದ್ದಾರೆ. ಅದೆಷ್ಟು ಓಟುಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ದಾಂಡು ಚೆಂಡಿನ ಸಮರ DPL ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಮೊದಲ ಸೀಸನ್ ನಲ್ಲಿ ನಡೆತಕ್ಕಂಥ ಒಂದು ವ್ಯವಸ್ಥಿತ ಕ್ರೀಡಾಕೂಟ. ಲೆಫ್ಟಿಗೆ ಸಂತ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಬ್ಲೈಂಡೆಡ್ ಶಾಟ್ ಗಳನ್ನ ಫರೀದ್ ದಾಖಲಿಸಿದ್ರು. ಸಾಧ್ಯದ ಪರಿಸ್ಥಿತಿಯಲ್ಲಿ ಬೌಂಡರಿ ಸಿಕ್ಸರ್ಗಳು ಈ ಹಂತದಲ್ಲಿ ಮೂರನೇ ಒಂದು ಸ್ಲಾಗ್ ಓವರ್ಗಳಲ್ಲಿ ಬಂದ್ರೆ, ಆ ಬಳಿಕದ 2 ಓವರ್ಗಳಲ್ಲಿ 20 ಓಟುಗಳು 15 ಓಟುಗಳಿದ್ರು ಕೂಡ ಹೊಡೆಯುವಂತ ಒಂದು ಕ್ರೀಡಾ ಅಂಕಣವನ್ನ ಕಂಡುಕೊಳ್ಳಬಹುದಾಗಿದೆ. ಈಗ ತಂಡದ ಮತ್ತೆ 20 ಓಟುಗಳು, ಇನ್ನು 32 ಓಟದ ಅವಶ್ಯಕತೆ.
ಯಾರ್ಕರಾಗಿ ಬೀಳ್ತಾ ಇತ್ತು. ಯಾವುದೇ ಆಘಾತವಿಲ್ಲ. ಸ್ವಲ್ಪ ಮಟ್ಟಿಗೆ ಪ್ಯಾಡ್ಗೆ ತಗಲ್ತಾ ಇರತಕ್ಕಂಥ ಚೆಂಡು ಸುರಕ್ಷಿತ ತಾಣದಲ್ಲಿ ಇನ್ನೂ ಕೂಡ ಫರೀದ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ವಿನೋದ್ 5ನೇ ಬಾರಿ 36 ಚೆಂಡುಗಳ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. 6 ಓವರ್ಗಳ ಪಂದ್ಯ. ಈಗ 3ನೇ ಓವರ್ನ ಕೊನೆಯ 5ನೇ ಚೆಂಡಿಗಾಗಿ ಮತ್ತೆ ಬಿರುಸಿನ ಹೊಡೆತ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಎಸೆತವನ್ನು ವಿನೋದ್ ದಾಖಲಿಸಿದ್ರು. ಈ ರೀತಿಯ ಎಸೆತ ದಾಂಡಿಗರಿಗೆ ಬಹಳಷ್ಟು ಮುಳುವಾಗ್ತಾ ಇದೆ. ಸೌತ್ ಝೋನ್ ಕ್ರಿಕೆಟ್ಸ್ ನ ಪರವಾಗಿ ಬಹಳಷ್ಟು ವರ್ಷಗಳಿಂದಲೂ ಆಡುವಂತ ಒಂದು ಆಟಗಾರ. ಆ ಬಳಿಕ ಈಗ ಸೌತ್ ಝೋನ್ ಎಂಬಿ ಸಿಸಿ ಪರವಾಗಿ ಈಗ ಪಂದ್ಯಾಟವನ್ನು ಆಡಿದ್ದಾರೆ. ಮತ್ತೆ ವಿನೋದ್ ಎಸ್ಕಾರ್ ಭಾಗದಲ್ಲಿ ಸ್ವಸ್ತಿಕ್, ನಾಗರಾಜ್, ಸುಜಿತ್ ಈ ರೀತಿಯ ಆಟಗಾರರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ವಿನೋದ್ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಆಕ್ಷನ್ ಕೂಡ ಕಂಡುಕೊಡ್ತಾ ಇದ್ದಾರೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 3. ವಿನೋದ್ ಓವರ್ ಮುಕ್ತಾಯ. ತಂಡದ ಮೊತ್ತ ಕೇವಲ 20 ಓಟಗಳು. ಕ್ಷೇತ್ರ ರಕ್ಷಣೆ ಕ್ಷಿಪ್ರಗತಿಯಲ್ಲಿ ಛಿದ್ರಗೊಳಿಸಬೇಕು. ಮತ್ತೆ ಒಂದು ಪಂದ್ಯ ಬಾಕಿ ಉಳಿತದೆ, ಗಮನಿಸಿಕೊಳ್ಳಿ. ಆಚೆ ಬನ್ನಿ, ಡೆಡ್ ಆಚೆ ಬನ್ನಿ. ಇನ್ನು ಕೂಡ 3 ಓವರ್ಗಳ ಪಂದ್ಯ ಮುಕ್ತಾಯ ನಂತರ ಇನ್ನು 12 ಓವರ್ಗಳ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಅಭಿ ಅವರು ಮುಂದಿನ ಓವರ್ ಬೌಲ್ ಮಾಡಲು ಬಂದಿದ್ದಾರೆ. ಕಾದ್ ನೋಡ್ಬೇಕು ಏನಾಗತ್ತೆ ಅಂತ. ಎಸ್ಗಾರಿ ವಿಭಾಗದಲ್ಲಿ ಅಭಿ ಸ್ಕೋರ್ನೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂತ ಒಬ್ಬ ಆಟಗಾರ ಕೂಡ. ಹದಿನೆಂಟು ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಜಯಕ್ಕಾಗಿ ವರ್ಟಿಕ್ಸ್ 18 ಎಸೆತ 32 ಓಟದ ಅವಶ್ಯಕತೆ. ವಿನೋದೊಂದ ಓವರ್ಗಳಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಓವರ್ಗಳು ಕೂಡ 3ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುರಳಿ ಅಭಿ ಅವರು ಎಸೆತಗಾರ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಫುಲ್ ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು. ಅಭಿ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬಹಳ ಸುಂದರತೆಯ ಒಂದು ಫುಲ್ ಟಾಸ್ ಚೆಂಡು. ಆಟಗಾರರು ವಂಚಿತಗೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿದಂತ ಏಕಮಾತ್ರ ಆಟಗಾರ ಮುರಳಿ ಅಭಿ ಬೌಲಿಂಗ್ ಸಂಘಟನೆಯಲ್ಲಿ. ಮತ್ತೆ ಫುಲ್ ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು. ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಅಭಿ ಹುದ್ದರಿಯನ್ನ ಪಡ್ಕೊಂಡ್ರು. ಧೋನಿ ಪ್ರೀಮಿಯರ್ ಲೀಗ್ನ ಇವತ್ತಿನ 7ನೇ ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಅಭಿ 2ನೇ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ 3ನೇ ಬಾರಿ ಅಭಿ ಮುರಳಿ. ಫರೀದ್ ಎಸ್ಗೆ ಅಂತ ಚೆಂಡು ಒಂದು
ಪಾಯಿಂಟ್ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮೂರನೇ ಚೆಂಡು ಯಾರು ಅಭಿ ಅವರಿಗೆ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ ₹1,000 ಘೋಷಣೆ ಪೃಥ್ವಿಯವರು ನೀಡಿ ಗೌರವಿಸ್ತಾ ಇದ್ದಾರೆ. ಹಣ ನಮ್ದು, ಪ್ರಯತ್ನ ನಿಮ್ದು. ಆ ನಿಟ್ಟಿನಲ್ಲಿ ಮತ್ತೆ ಪ್ರಯತ್ನಗಳು ಸಾಗ್ತಾ ಇದೆ. ಓಟುಗಳಿಗೆ ಮತ್ತೆ ಅವಕಾಶಗಳು ಅಭಿ ಮಾಡಿಕೊಡ್ತಾ ಇಲ್ಲ. ಕ್ರಿಕೆಟಿನ ಕುಳ್ಳಗೆನೆಯ ದಪ್ಪನೆಯ ವ್ಯಕ್ತಿ ಅಭಿ ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಮುರಳಿ ಅಭಿ ಅವರು ಎಸೆತಗಾರ ಭಾಗದಲ್ಲಿ ತಂಡದ ಮೊತ್ತ 21 ಓಟುಗಳು. ಮೂವತ್ತೊಂದು ಓಟದ ಅವಶ್ಯಕತೆ. ಅಭಿ ಅವರು ವಿಕೆಟ್ ತೆಗೆದ್ರೆ ರವಿ ಅವರಿಂದ ₹1,000 ಘೋಷಣೆ ಸಾಗ್ತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಅಲ್ಲಿ ಪೃಥ್ವಿ ಅವರ ಹಣ ಉಳಿತಾ ಇದೆ, ಇಲ್ಲಿ ರವಿ ಅವರ ಹಣ ಹೋಗ್ತಾ ಇದೆ. ಅಲ್ಲಿ ದಾಂಡಿಗೆ ತನ್ನರಿಗೆ ₹1,000 ಘೋಷಣೆ ಮಾಡಿದಂತ ಪೃಥ್ವಿ ಅವರ ಹಣ ಉಳಿತಾ ಇದೆ, ಇಲ್ಲಿ ರವಿ ಅವರ ಹಣ ಕಳ್ಕೊಳ್ತಾ ಇದ್ದಾರೆ. ಈಗ ಒಂದು ವಿಕೆಟ್ಗೆ ₹1,000 ಘೋಷಣೆ ಆಗಿತ್ತು. ಹ್ಯಾಟ್ರಿಕ್ ತೆಗೆದ್ರೆ ₹5,000 ಘೋಷಣೆ. ಹೇಳಿದವರಿಗೆ 50% ಕಟ್ ಮಾಡಿಕೊಡಲಾಗುವುದು. ಮತ್ತೆ ಮುರಳಿ ಎಸ್ಗಾರ್ ಭಾಗದಲ್ಲಿ ತಂಡದ ಮೊತ್ತ 21 ಓಟುಗಳು. ಜಯಕ್ಕಾಗಿನೂ ಕೂಡ 31 ಓಟದ ಅವಶ್ಯಕತೆ. 13 ಚೆಂಡು, 31 ಓಟುಗಳು ಬರಬೇಕಾಗಿದೆ. ಮತ್ತೆ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 1 ಓಟುಗಳ ಸೇರ್ಪಡೆ. ಆ ನಿಟ್ಟಲ್ಲಿ ಓವರ್ಗಳ ಸಂಖ್ಯೆ 4. ತಂಡದ ಮೊತ್ತ 22 ಓಟುಗಳು. ಹಲೋ, ಶ್ರೀಕಾಂತ್ ಅವರು ವಿಕೆಟ್ ತೆಗೆದ್ರೆ ₹1,000 ಘೋಷಣೆ ಆಗ್ತಾ ಇದೆ. ಪೃಥ್ವಿ ಅವರಿಂದ ₹1,000 ಘೋಷಣೆ. ಇದನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಸ್ಗಾರ್ ಭಾಗದಲ್ಲಿ ಶ್ರೀಕಾಂತ್, ಎಸ್ಗಾರ್ ಭಾಗದಲ್ಲಿ ಬಿರುಸಿನ ಹೊಡೆತ ತನ್ಮೂಲಕ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ಸರ್ ಹೇಳಿ ಸರ್. ಮತ್ತೆ ಬೌಳಿ ಲೆಫ್ಟಿಗೆ ಎಸೆತ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಜಾಣ್ಮೆಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಧೋನಿ ಪ್ರೀಮಿಯರ್ ಲೀಗ್ ಹೊತ್ತು ಕಳೆದಾಗೆ ಹಣದ ಹೊಳೆಯನ್ನು ಹರಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿಕೆಟ್ ಅನ್ನು ತೆಗೆದ್ರೆ ₹1,000. ಪೃಥ್ವಿ ಅವರಿಂದ ನೆಟ್ಟ ನೇರ ಹೊಡೆತ, ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಸೀಮಾರೆ ಕ್ಯಾಚಲ್ಲಿ. ಈಗ ಪೃಥ್ವಿ ಅವರ $1,000 ಅಕೌಂಟ್ ಇಂದ ಮೈನಸ್ ಆಗ್ತಾ ಇದೆ. ನಾವು ಕಂಡ ಹಾಗೆ ಕ್ರಿಕೆಟ್ ನಲ್ಲಿ ಬಹಳಷ್ಟು ಹೊಡೆತಗಳಿಗೆ ಪ್ರೇಕ್ಷಕರು ಕೊಡಲಾಡ್ತಕ್ಕಂಥ ₹1,000 ಮತ್ತೆ ನೀಡಿ ಗೌರವಿಸ್ತೇವೆ. ಅತಿ ಹೆಚ್ಚು ಪ್ರೋತ್ಸಾಹ ಧನದ ಮುಖಾಂತರವಾಗಿ ಪಡೆದಂತ ಏಕಮಾತ್ರ ಆಟಗಾರ ಅದು AK ಸ್ಪೋರ್ಟ್ಸಿನ ಮನೋಹರ. ಸಕಲೇಶ್ಪುರ ಪ್ರೀಮಿಯರ್ ಲೀಗ್ ನಲ್ಲಿ ಆ ಪ್ರಶಸ್ತಿನ ಹೆಚ್ಚಿನ ಮೊತ್ತವಾಗಿ ಪಡ್ಕೊಂಡಿದ್ದಾರೆ.
ಶ್ರೀಕಾಂತ್ ಅವರಿಗೆ ಮತ್ತೊಂದು ಅವಕಾಶಗಳಿದೆ. ಪ್ರತಿಯೊಂದು ಎಸೆತದಲ್ಲಿ ವಿಕೆಟ್ ಅನ್ನು ಪಡೆದ್ರೆ 1,000 ರೂಪಾಯಿಗಳ ಮತ್ತೆ ಘೋಷಣೆ ಆಗ್ತಾ ಇದೆ. ವೈಡ್ ಬಾಲ್. ಇನ್ನು 3 ಎಸೆತಗಳ ಮುಂದೆ 3 ವಿಕೆಟ್ಗಳನ್ನು ಪಡ್ಕೊಂಡ್ರೆ 1,000ದೊಂದಿಗೆ ಮತ್ತೆ 3,000 ಪ್ಲಸ್ ಆಗ್ತದೆ. ಇದನ್ನ ಕೊಡ ಮಾಡುವಂತವರು ಪೃಥ್ವಿ ಅಣ್ಣನವರೇ ಕೊಟ್ಟು ಗೌರವಿಸ್ತಾರೆ. ಈ ಭಾಗದ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು. ಲೆಫ್ಟಿಗೆ ಎಸೆದ ಚೆಂಡು ರನ್ಔಟ್ ಮಾಡೋ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಅಂಪೈರ್ ಇಂದ ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ಇದು ರನ್ಔಟ್ ಕೌಂಟ್ ಆಗೋದಿಲ್ಲ. ಈವರೆಗೆ ಪ್ರತಿಯೊಬ್ಬರು ಕೊಡ ಮಾಡಿದಂತ 1,000 ಶ್ರೀಕಾಂತ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23 ಒಟ್ಟುಗಳು. ಔಟ್ ಅನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ವರ್ಟೆಕ್ಸ್ ಮತ್ತೊಂದು ಹುದ್ದರಿ ಆಘಾತ. 8 ಫ್ರಾಂಚೈಸಿಯ ಮಾಲಕರು ಮಾಡ್ತಕ್ಕಂಥ ಒಂದು ಧೋನಿ ಪ್ರೀಮಿಯರ್ ಲೀಗ್ ಈ ಭಾಗದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಶಮೀರ್ ಎಸ್ ಎ ಮತ್ತು ನದೀಮ್ ಅಖ್ತರ್ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರೀಮಿಯರ್ ಲೀಗ್ ಸಾಗಬೇಕಾಗಿದೆ. ಕೆಪಿಎಲ್ ಕೋಲಾರ ಪ್ರೀಮಿಯರ್ ಲೀಗ್ ಫೆಬ್ರವರಿ ತಿಂಗಳ ಒಳಭಾಗದಲ್ಲಿ ನಡೀತದೆ. ನಾಳಿನ ಬೆಳಿಗ್ಗೆ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಹೋರಾಟದ ಪಂದ್ಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ವೇದಿಕೆಯಲ್ಲಿ ಬಹುಮಾನವನ್ನು ಕೊಟ್ಟು ಗೌರವಿಸ್ತಾರೆ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅನುಭವಿ ನಿರ್ಣಾಯಕರು ಹೇಮಂತ್ ಗೌಡ ಮತ್ತು ಪೂರ್ಣೇಂದ್ರ ಬಾಬು. ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಧೋನಿ ಪ್ರೀಮಿಯರ್ ಲೀಗ್ನ ಅತಿ ಹೆಚ್ಚಿನ ವ್ಯೂವರ್ಸ್ಗಳು ಈಗಾಗಲೇ ನಮ್ಮೊಂದಿಗೆ ಬಹಳಷ್ಟು ಉತ್ತಮ ರೀತಿಯ ಕಮೆಂಟ್ಸ್ಗಳನ್ನು ಕೂಡ ಮಾಡಿ ನಮ್ಮನ್ನ ಹುರಿದುಂಬಿಸ್ತಾ ಇದ್ದಾರೆ. ಶ್ರೀಕಾಂತ್ ಅವರ ಇನ್ನೊಂದು ವಿಕೆಟ್ ತೆಗೆದ್ರೆ ಮತ್ತೆ 1,000 ಪಡೆಯುವಂತ ಅವಕಾಶಗಳಿದೆ. ಈಗಾಗಲೇ 2,000 ರೂಪಾಯಿಗಳನ್ನು ಗೆದ್ದುಕೊಂಡಂತ ಆಟಗಾರ. ಆ ನಿಟ್ಟಿನಲ್ಲಿ ನೋ ಬಾಲ್ ಎನ್ನುವ ಸೂಚನೆ. ಎಕ್ಸ್ಟ್ರಾ ರೂಪದಲ್ಲಿ ಓಟುಗಳು ಬರ್ತಾ ಇದೆ. ನೋ ಬಾಲ್. ತಂಡದ ಮೊತ್ತ 24 ಓಟುಗಳು. ನೋ ಬಾಲ್ ತೀರ್ಮಾನ. 4 ಜನ ಬೌಲರ್ ಇನ್ಸೈಡ್ ಇರಬೇಕು. ತಪ್ಪುಗಳನ್ನು ಗುರುತಿಸಿದ್ದಾರೆ ಎನ್ನುವ ನಿರ್ಣಾಯಕರು ನೋ ಬಾಲ್ ಸಿಗ್ನಲ್ ಕೂಡ ರವಾನಿಸ್ತಾ ಇದ್ದಾರೆ. ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಊಟಗಳಿಗೆ ಮತ್ತೆ ಅವಕಾಶಗಳು ಶ್ರೀಕಾಂತ್ ಮಾಡ್ತಾ ಇಲ್ಲ. ಇನ್ನು 1 ಎಸೆತ ಇದೆ 1,000 ಪಡೆಯುವುದಕ್ಕಾಗಿ. ಇದನ್ನ ಕೊಟ್ಟು ಗೌರವಿಸುವಂತ ಕ್ರೀಡಾ ಪ್ರೋತ್ಸಾಹಕರು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕಾಯಕದಲ್ಲಿ ಇರ್ತಕ್ಕಂಥ ಪೃಥ್ವಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅದನ್ನ ನೀಡಿ ಗೌರವಿಸ್ತಾರೆ. ಈಗಾಗಲೇ 1,000 ಪಡ್ಕೊಂಡಿದ್ದೀರಿ ಶ್ರೀಕಾಂತ್. ಲಾಸ್ಟ್ 1 ಬಾಲ್ ರಿಮ್ಯಾನ್ ನಾವು. ನೆಟ ನೇರ ಹೊಡೆತ ಸೀಮಾ ರೇಖೆ ಹೊರಭಾಗವನ್ನು ಕಾಣಿಸ್ತಾ ಇದೆ. 6 ಷಡ್ಕ 6 ಓಟಗಳು. ತಂಡದ ಮೊತ್ತ 6 ಎಸೆತ 22 ಓಟದ ಅವಶ್ಯಕತೆ. ತಂಡದ ಮೊತ್ತ 30 ಓಟಗಳು. 6 ಎಸೆತ 22. ಓಟದ ಅವಶ್ಯಕತೆಯನ್ನು ಕಂಡುಕೊಳ್ಳಬೇಕಾಗಿದೆ ಜಯಕ್ಕಾಗಿ. ವರ್ಟೆಕ್ಸ್ ಸ್ಟಾರ್ ವರ್ಟೆಕ್ಸ್ ಜಯಕ್ಕಾಗಿ 22 ಓಟದ ಅವಶ್ಯಕತೆ.
ಆ ವಿಚಾರ ತೆಲಗಳಿಗಾದ್ರೆ ಎಸ್ ಕ್ರಿಕೆಟರ್ಸ್ ಅದ್ಯಾವ ತೀರ್ಪನ್ನು ತೋರ್ಪಡಿಸ್ತಾರೆ ನಮ್ಮ ಸಂಘಟಕರು ತಿಳಿಸಬೇಕಾಗಿದೆ. 6-22 ವಿನೋದ್ ಎಸ್ ಗಾಲ್ ಭಾಗದಲ್ಲಿ ಫುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿ 1 ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. 5 ಚೆಂಡುಗಳ ಮುಖಾಂತರವಾಗಿ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. 5-21 ಬಹಳಷ್ಟು ಒಂದು ಹುಲ್ಲು ಹಾಸಿನ ಮೈದಾನ ಈಡನ್ ಗಾರ್ಡನ್ ಸೋಮ್ಯ ಯಾಜನಹಳ್ಳಿಯಲ್ಲಿ ನಡೀತಾ ಇದೆ. ಬಿರುಸಿನ ಒಂದು ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮಲ್ಲಿ ಸ್ಟ್ರೈಕರ್ ಬಳಸ್ತಾ ಇದ್ದಾರೆ. ಕ್ರಿಕೆಟಿನ ಹಿರಿಯ ಅಣ್ಣ ಮಲ್ಲಿ ಸ್ಟ್ರೈಕರ್ ಬಳಸಬೇಕಾಗಿದೆ. 4 ಚೆಂಡು 22 ಓಟದ ಅವಶ್ಯಕತೆ. ಮತ್ತೆ ವಿನೋದ್, ಮತ್ತೆ ಸುಂದರತಾ ಹೊಡೆತ, ನೋ ಮ್ಯಾಚ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. 2ನೇ ಓಟಗಳು ಕೂಡ ಪೂರೈಕೆನ ಮಾಡಿದ್ರು. ಸ್ಟಾರ್ ವರ್ಟಿಕ್ಸಿನ ತಂಡ 33ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಕೊನೆಯ ಓವರ್ನ ಚಾಲ್ತಿಯಲ್ಲಿ. ಇನ್ನು ತೀರ್ಮಾನ ಆಗಿಲ್ಲ ಯಾವ ತಂಡ ಕ್ವಾಲಿಫೈ ಆಗುತ್ತೆ ಅಂತ. ಇನ್ನು ಮ್ಯಾಚ್ ಮುಗಿದ್ರೇನೆ ಗೊತ್ತಾಗೋದು. ಆದ್ರಿಂದ ಇನ್ನೂ ಕೂಡ 4 ಚೆಂಡುಗಳು ಬಾಕಿ, 3 ಚೆಂಡುಗಳು ಬಾಕಿ ಇದೆ. 3 ಚೆಂಡುಗಳಲ್ಲಿ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡ್ರೋನ್ ಕ್ಯಾಮ್ರಾ ಸ್ಟಾರ್ಟ್ ಆಗಿದೆ ನೋಡಿ. ಡ್ರೋನ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಕೀಪರ್ ಕೈಯಲ್ಲಿ ಚೆಂಡು, ಕೊನೆ 2 ಎಸೆತ ಬಾಕಿ. ಗೆಲ್ಲೋದು ಅಸಾಧ್ಯ. ನೋಡೋಣ ಕ್ವಾಲಿಫೈಗೆ ಯಾವ ತರ. ಡ್ರೋನ್ ಡ್ರೋನ್ ಕ್ಯಾಮರಾ ಹಾರಾಟ ಮಾಡ್ತಾ ಇದೆ. ಕ್ರೀಡಾಭಿಮಾನಿಗಳಿಗೆ ಟಿವಿ ಮೊಬೈಲ್ ಅಲ್ಲಿ ಬರುವಂತ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಸಚಿನ್ ದೇವ್ ಅವರ ಒಂದು ಸಾರಥ್ಯದ ಹೆಮ್ಮೆಯ ಸಂಸ್ಥೆ. ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂದು ಗೋಚರಿಸಿದಂತ 2 ಹಿರಿಯ ಆಟಗಾರಿಕೆ ತಜ್ಞತೆಗಳು. ಒಂದೆಡೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ನದೀಮ್ ಅಖ್ತರ್ ಅಂತಿಮ ಎಸೆತ ಅನ್ಕೊಳ್ತೀನಿ ಬಹುಶಃ. ಎಸ್ ಮತ್ತು MKS ಗ್ರೂಪ್ ಪ್ರೆಸೆಂಟ್ ಸೋಮಯಾಜನಹಳ್ಳಿಯಲ್ಲಿ ನಡೆತಕ್ಕಂಥ ಧೋನಿ ಪ್ರೀಮಿಯರ್ ಲೀಗ್ ದಿನದ ಕೊನೆಯ 1 ಪಂದ್ಯ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ವಿನೋದ್ ಎಸ್ಕಾರ್ ಭಾಗದಲ್ಲಿ ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕೊನೆಯ ಹಂತದಲ್ಲಿ ಬಿರುಸಿನ ಒಂದು ಬೌಂಡರಿ ಕೂಡ ದಾಖಲಾತಿಯನ್ನು ಕಂಡುಕೊಂಡ್ರು. ಮಲ್ಲಿ ದಾಂಡು ಮುಖಾಂತರವಾಗಿ ತಂಡದ ಮೊತ್ತ 37 ಓಟಗಳು. ಇದರೊಂದಿಗೆ 4-4 SAS ಪಂದ್ಯಾಟವನ್ನು ಜಯಿಸ್ತಾ ಇದೆ. ಮುಂದಿನ ಲೆಕ್ಕಾಚಾರವನ್ನ ನಮ್ಮ ಸಮೀರ್ ಬಾಯ್ ಅವರು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರು ಬರಬೇಡಿ ಇಲ್ಲಿ ದಯವಿಟ್ಟು, ಎಲ್ಲರೂ ಹೋಗ್ಬೇಕು. ನಾವು ಹೇಳ್ತೀವಿ, ಅದೇ ಅಪ್ಡೇಟ್ ಆಗತ್ತೆ, ನಾವೇನು ಮಾಡೋ ಅಷ್ಟೇ ಇಲ್ಲ. ರಿಟರ್ನ್ ಕೊಡಿ. 4 ಆಯ್ತು. 4 ಕ್ಯಾಚ್ ಸಂಭವ ಇತ್ತು, ಆದರೆ ಕಳಪೆಯ ಕ್ಷೇತ್ರ ರಕ್ಷಣೆಯಿಂದ 4 ರನ್ಗಳಾಗಿದೆ. ಸ್ಕೋರ್ 37 ಫೈನಲ್. 37 ಫೈನಲ್ ಅಫಿಷಿಯಲ್ ಆಗಿ ಹೇಳಿ ಕಾಮಿಟ್ರೇಟರ್. 37 SAS 37 ಸ್ಟಾರ್ ವರ್ಟೆಕ್ಸ್ SAS won the match. ಮುರಳಿ ಅಲಿಯಾಸ್ ಅಬಿ ಅವರು ರವಿ ಬದ್ವೇಲ್ ಅವರು 1000 ರೂಪಾಯಿ ಘೋಷಣೆ ಮಾಡಿದ್ದಾರೆ.
ವೇದಿಕೆ ಬಳಿ ಬಂದು ತಗೋಬೇಕಾಗಿ ಎಸ್ ಎಸ್ ಕ್ರಿಕೆಟರ್ಸ್ ಕ್ವಾಲಿಫೈ ಆಗಿದೆ. ಎಸ್ ಅವರು ಕ್ವಾಲಿಫೈ ಆಗಿದ್ದಾರೆ. ಸ್ಟಾರ್ ವರ್ಟೆಕ್ಸ್ ಅವರಿಗೆ ಅದೃಷ್ಟ ಒಲ್ದು ಬಂದಿಲ್ಲ. -1.5. ಎಸ್ ಎರಡನೇ ಸ್ಥಾನಕ್ಕೆ ಬಂದಿದೆ. ಎರಡನೇ ಸ್ಥಾನಕ್ಕೆ ಎಸ್ ಮೂರನೇ ಸ್ಥಾನ ನಂದಮುರಿ ಲಯನ್ಸ್. ಸ್ಟಾರ್ ವರ್ಟೆಕ್ಸ್ ಅಂತಿಮ ಸ್ಥಾನ. ಎಸ್ ಕ್ರಿಕೆಟರ್ಸ್ ಮುಂದಿನ